ನುಡಿ ಬಂದ ಕಷ್ಟವ ಲೀಲೆಯನೆ ಪರಿಗಣಿಸಿದಳ ಗುರಿ ತಾಳವಲ್ಲ ಲೀಲೆಯನೆ ಪರಿಗಣಿಸಿದಳ ಗುರಿ ತಾಳವಲ್ಲ ಏಳು ಧೈರ್ಯವ ತಾಳು ಸುಮನ ಸರಾಳಿದಳು ನುಡಿ ಬಂದ ಕಷ್ಟವ ಸುರಪಾವದ ಎತ್ತರದಲ್ಲಿದ್ದವರಿಷ್ಟು ತಗ್ಗಿದಾಗ ಯಾರಿಗೂ ಸಜ್ಜನರಾದರೆ ಅದು ಹಿತವೆನಿಸುವುದು. ಯಾಕೆ ಅಂತಂದ್ರೆ ಅವರು ಎತ್ತರದಲ್ಲಿರುವುದು ಅವರಿಗೆ ಮೇಲ್ಮೆ ಉಂಟು ಎಂಬುದನ್ನು ತೋರಿಸುವುದಕ್ಕೋ ಸ್ಥಾಪಿಸುವುದಕ್ಕೋ ಕೆಳಗಿದ್ದವರ ದಯನೀಯತೆಯನ್ನು ಮನಗಂಡು ಕರಾವಲಂಬನವನ್ನಿತ್ತು ಉತ್ತರಿಸುವ ಹೊಣೆ ಹೊತ್ತು ಕರ್ತವ್ಯ ನಿರ್ವಹಿಸುವವರು ಮಾತ್ರ ಸಮುಚಿತವಾದ ವಿಧಾನದಲ್ಲಿ ಎತ್ತರವನ್ನು ಹೊಂದುತ್ತಾರೆ. ಸ್ವರ್ಗ ಅಂದ್ರೆ ಅಂಥದ್ದು. ಅಲ್ಲಿ ನೀನು ಕುಳ್ಳಿರುವಂತಹ ಸಭೆಗೆ ಸುಧರ್ಮ ಅಂತ ಹೆಸರು. ತ್ರಿವಿಷ್ಟಪಾರೂಢನಾದಂತಹ ನೀನು ತ್ರಿಲೋಕಗಳ ಹಿತವನ್ನು ಕಾಯುವಲ್ಲಿ ಬದ್ಧದೀಕ್ಷಿತನಾದದ್ದರಿಂದ ನೀನು ಎತ್ತರದಲ್ಲೇ ಸದಾ ಸರ್ವದಾ ಉಳಿಯಬೇಕು ಅಂತ ಒಳ್ಳೆಯ ಮನಸ್ಸು ಹೊಂದಿದವರು ಅವರೆಲ್ಲರೂ ಸುಮನ ಸರ್ಕಳಂತೆ ಅಂದ್ರೆ ದೇವತೆಗಳಂತ ಪ್ರಾರ್ಥಿಸ್ತಾ ಇರ್ತಾರೆ. ಅಂದ್ರೆ ಅವರು ತಮಗಾಗಿ ಮಾತ್ರ ಅಲ್ಲ ನಿನಗಾಗಿಯೂ ಪ್ರಾರ್ಥಿಸ್ತಾರೆ. ಆದ್ದರಿಂದಲೇ ಜೀವನಗಳು ಕೊಟ್ಟಂತಹ ಹವಿಸಿನಿಂದ ಪುಷ್ಟನಾದ ನೀನು ದೇವನಾಗಿ ಈ ಇಲೆಗೆ ಮಳೆ ಬೆಳೆ ಮೊದಲಾದದನ್ನು ಅನುಗ್ರಹಿಸಿದ ಅವರು ಹೀಗೆ ನಿನಗೆ ದುಸ್ಥಿತಿ ಬಂತು ಅಂತಾದ್ರೆ ಅದು ನಿನಗೊಬ್ಬನಿಗೆ ಬಂದ ದುಸ್ಥಿತಿ ಆಗುವುದಿಲ್ಲ. ಪರಿಣಾಮವಾಗಿ ಇಲೆಗೆ ಅದರಿಂದ ಬಾಧೆ ಆಗ್ತದೆ, ಮಾರಕವಾಗಿ ಪರಿಣಮಿಸ್ತದೆ. ಆದ್ದರಿಂದಲೇ ಸುಮನ ಶರಾಳಿಗರಾದಂತಹ ನೀನು ಹೇಳು, ಧೈರ್ಯ ತಾಳು, ಸಜ್ಜನರಿಗೆ ಸತ್ಕರ್ಮಗಳಿಗೆ ಶ್ರೇಯಾಂಸಿ ಬಹುವಿಜ್ಞಾನಿ ಎಂಬ ನ್ಯಾಯನ ಅಡಿಗಡಿಗೆ ವಿಗ್ರಹ ಪರಂಪರೆ ಬರ್ತಾ ಹೋಗ್ತದೆ. ಪರಿಹರಿಸುವಲ್ಲಿ ಒಳ್ಳೆ ಮನಸ್ಸುಗಳೆಲ್ಲ ಒಗ್ಗೂಡಿದ್ರೆ ಕಷ್ಟ ಸಾಧ್ಯವೇನೂ ಅಲ್ಲ, ಪರಿಹರಿಸೋಣವಂತೆ. ಆದ್ರೆ ಪರಿಹರಿಸುವುದಕ್ಕೆ ಪೂರ್ವದಲ್ಲಿ ಕಷ್ಟ ಸಂಕಷ್ಟ ಬಂದಾಗ ಕೈಲಾಸಕ್ಕೋ ಸತ್ಯಲೋಕಕ್ಕೋ ವೈಕುಂಠಕ್ಕೋ ಹೋಗುವುದು. ಈ ಬಾರಿ ಆರ್ಯಾವರ್ತದ ಈ ಭಾಗಕ್ಕೆ ದ್ವಾರಕಾ ಪ್ರಾಂತ್ಯಕ್ಕೆ ಅದು ಕಡಲ ತಡಿಯಲ್ಲಿ ಬಂದು ಅನ್ಯರಿಗೆ ದೃಗ್ಗೋಚರನಾಗದೆ ಪ್ರಾರ್ಥಿಸಬೇಕು ಅಂತಾದ್ರೆ ಏನೋ ಒಂದು ಮರ್ಮ ಉಂಟು. ದುಸ್ಥಿತಿ ಗೊತ್ತಾಗ್ತದೆ, ಕಲಾಹೀನವಾದ ಮುಖ ವೇದ್ಯವಾಗ್ತದೆ. ಏನಾಯ್ತು? ಓ ವಾಸುದೇವ ಹೇಳಿ. ಶ್ರೀಮನೋ ಸ್ವಾಮಿ ದೇವ ಕೃಪಾಳೋ ಕಾಮ ಜನಕ ಕಮನೀಯ ಕೀಣೋ ಕಾಮ ಜನಕ ಕಮನೀಯ ಕೀಣೋ ಭೂಮಿಯ ಆತ್ಮಜನಾದ ನರಕದವನು ಭೂಮಿಯ ಆತ್ಮಜನಾದ ನರಕದವನು ಕಾಮುಕತನದಿಂದ ಬಯಸಿನ ಕವನು ಶ್ರೀಮನೋಹರ ಸ್ವಾಮಿ ದೇವ ಕೃಪಾಳೋ ಕಾಮ ಜನಕ ಕಮನಿ ಜನ ಕೀಳು ದೇವ ಮನೋಹರ ದೇವ
ನಾನು ಅಂತಾಗ್ತದೆ. ಕರ್ತವ್ಯದಲ್ಲಿ ಪತನವಾದಾಗ, ಕರ್ತವ್ಯದಲ್ಲಿ ಚ್ಯುತಿಯಾದಾಗ, ಆಧರಿಸಬೇಕಾದ ಕೈಗಳು ನಿಸ್ತೇಜವಾದಾಗ ನನ್ನನ್ನು ದೇವರ ದೇವ ಅಂತ ಕರೆಯುವುದಕ್ಕಿಂತ ಉಳಿದವರೆಲ್ಲವರನ್ನು ಆಧರಿಸಿ ಹಿಡಿಯುವ ನಿನ್ನನ್ನು ನಾನು ಹಾಗೆ ಕರೆಯಬೇಕಾಗಿ. ಇಲ್ಲಂತವರು ಮೊದಲು ಯೋಚಿಸಬೇಕಾದ ಒಂದು ಸೂತ್ರ ಏನು ಗೊತ್ತಾ? ಏನು ಪ್ರಭು? ನಮ್ಮ ಕರ್ತವ್ಯದಲ್ಲಿ ಚ್ಯುತಿ ಬಂದು ಪತನವಾದರೆ ನಾವು ಖಿನ್ನರಾಗಬೇಕು. ಹ. ಅಲ್ಲಿನ ದುಷ್ಕರ್ಮದಿಂದ ನಮಗೆ ಪತನ ಬಂದರೆ ನಾವು ಖಿನ್ನರಾಗಬೇಕಾಗಿ